ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಹೀರೆಕಾಯಿ ಚಟ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹೀರೆಕಾಯಿ ಒಂದು ತಗೊಂಡಿದ್ದೀನಿ, ಸಿಪ್ಪೆ ತೊಳೆದು ನೋಡಿ ಈ ಥರ ಸಿಪ್ಪೆ ಸಮೇತನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ 1 ಚಿಟಿಕೆ, ಸಾಸಿವೆ ಅರ್ಧ ಟೀ ಸ್ಪೂನ್, ಎಣ್ಣೆ ಅರ್ಧ ಬೌಲ್, ಉಪ್ಪು 1 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಬೆಲ್ಲ ನೋಡಿ ಇಷ್ಟು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 4 ಎಸಳು, ಈರುಳ್ಳಿ 1, ಮೆಣಸಿನ್ಕಾಯಿ 6, ಹುಣಸೆಹಣ್ಣು ನೋಡಿ 1 ಗೋಲಿ ಗಾತ್ರದಷ್ಟು ತೊಗೊಂಡಿದ್ದೀನಿ, ಜೀರಿಗೆ 1 ಟೀ ಸ್ಪೂನ್, ಮೆಣಸು 4. ಗ್ಯಾಸ್ ಹಚ್ಕೊಳ್ಳಿ, ಎಣ್ಣೆ ಅರ್ಧ ಹಾಕ್ಕೊಳ್ಳಿ, ಅರ್ಧ ಒಗ್ಗರಣೆಗೆ ಎತ್ತಿಟ್ಕೊಳ್ಳಿ. ಜೀರಿಗೆ ಇವಾಗ ಅರ್ಧ ಹಾಕ್ಕೊಳ್ಳಿ, ಒಗ್ಗರಣೆಗೆ ಅರ್ಧ ಎತ್ತಿಟ್ಕೊಳ್ಳಿ. ಹೀರೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಇವಾಗಲೇ ಹಾಕಿ, ಬೇಗ ಸಾಫ್ಟ್ ಆಗುತ್ತೆ. ಪೂರ್ತಿ ಇದನ್ನು ಒಂಥರನೇ ಹುರ್ಕೊಳ್ಳಿ, ಫುಲ್ ಬೇಯೋವರೆಗೂ. ಅರಿಶಿನ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ, ಮೆಣಸು, ಹುಣಸೆಹಣ್ಣು, ಕರಿಬೇವು ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ. ಮೆಣಸಿನ್ಕಾಯಿ, ಹುಣಸೆಹಣ್ಣು, ಅರಿಶಿನ ಎಲ್ಲ ಮುಕ್ಕಾಲು ಭಾಗ ಹೀರೆಕಾಯಿ ಬೆಂದ ಮೇಲೆ ಹಾಕ್ಕೊಳ್ಳಿ. ಇವಾಗ ಇದಾಗಿದೆ, ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಕೊಳ್ಳಿ, ಕರಿಬೇವು, ಜೀರಿಗೆ, ಕಡಿಮೆ ಉರಿಲೇ ಫ್ರೈ ಮಾಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ ಬೆಂದಿದೆ. ಇದನ್ನೆಲ್ಲ ಹಾರ್ಕೊಂಡ್ಮೇಲೆ ರುಬ್ಕೊಳ್ಳಿ. ಹೀರೆಕಾಯಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ಇವಾಗ ನೋಡಿ, ರಫ್ ಆಗೇ ಇರಬೇಕು, ತೀರಾ ನುಣ್ಣಗಿದ್ರೆ ಚೆನ್ನಾಗಿರಲ್ಲ. ಮಿಕ್ಸಿ ಜಾರಿಂದ ನಾನೊಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೀರೆಕಾಯಿ ಚಟ್ನಿ ರೆಡಿ ಟು ಸರ್ವ್.